ಇದೀಗ ನಮ್ಮ ಜೊತೆ ಇದ್ದಾರೆ ಆ ಒಂದು ದೂರದಾರರು ಸೋಮನಾಥ್ ನಾಯ್ಕ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀವು ಒಂದು ದೂರನ್ನು ಕೊಟ್ಟಿದ್ರಿ ತುಂಬ ದಿನಗಳ ಹಿಂದೆ. ಸೊ ಈಗ ವ್ಯಕ್ತಿಗೆ ನೋಟಿಸನ್ನು ಜಾರಿ ಮಾಡೋದಕ್ಕೆ ಆದೇಶ ಪೊಲೀಸ್ನವರಿಗೆ ನೀಡಿದ್ದಾರೆ. ಏನು ಸರ್ ದೂರು ಆ್ಯಂಡ್ ಅದರ ಜೊತೆಗೆ ಅದರ ಒಂದು ಪರಿಣಾಮ ಏನು ಅನ್ನುವಂಥದ್ದು? ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಸತ್ಯಮೇವ ಜಯತೆ ಒಕ್ಕೂಟ ಈ ವೀರೇಂದ್ರ ಹೆಗ್ಗಡೆಯವರ ಮತ್ತು ಅವರ ಸಂಸ್ಥೆಗಳು ಕುಟುಂಬದವರು ಮಾಡಿರುವಂತಹ ಭೂ ಅಕ್ರಮಗಳು, ಭೂ ಕಬಳಿಕೆಗಳು ಮತ್ತು ಇತರ ಕಾನೂನು ಉಲ್ಲಂಘನೆಗಳು ಯಾವುದುಂಟೋ ಅದೆಲ್ಲವನ್ನು ಕೂಡ ಸರ್ಕಾರವೇ ಕೊಟ್ಟಿರುವಂಥ ದಾಖಲೆಗಳು ಮತ್ತು ಬೇರೆ ಬೇರೆ ಕೋರ್ಟ್ಗಳಲ್ಲಿ ಆಗಿರುವಂಥ ಆದೇಶಗಳು, ಇದನ್ನು ಇಟ್ಕೊಂಡು ನಾವು ಅವರ ಮೇಲೆ ಮತ್ತೆ ಪುನಃ ಬೇರೆ ಬೇರೆ ಕೇಸ್ಗಳನ್ನು ಮಾಡಿಕೊಂಡು ಕಾನೂನು ಪ್ರಕಾರ ಮಾಡ್ತಾ ಬಂದಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ರಂಜನ್ ರಾವ್ ಎರಡೂರು ಇವರು ಸುಮಾರು 4-5 ದಾಖಲೆಗಳನ್ನು ಈ ಹಿಂದಿನ ಕೂಡ ಸಂಗ್ರಹ ಮಾಡಿ ಬಂದಿದ್ದೇವೆ. ಸುಮಾರು 18ಕ್ಕೂ ಹೆಚ್ಚು ಕೇಸ್ಗಳನ್ನು ನಾವು ಬೇರೆ ಬೇರೆ ಕೋರ್ಟ್ಗಳಲ್ಲಿ, ಅಂದರೆ ರೆವಿನ್ಯೂ ಕೋರ್ಟ್ ಇರಬಹುದು ಅಥವಾ ಕಾನೂನು ಕೋರ್ಟ್ಗಳಿರ್ಬೋದು, ಹಾಕ್ಕೊಂಡು ಬಂದಿದ್ದೇವೆ. ಇಡೀ ವೀರೇಂದ್ರ ಹೆಗ್ಗಡೆಯವರ ಒಂದು ಅಕ್ರಮಗಳ ಬಗ್ಗೆ ಹೆಚ್ಚು ಅಕ್ರಮಗಳಿರುವಂಥದ್ದು ಯಾವುದರಲ್ಲಿ ಅಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟದ್ರಲ್ಲಿ. ಎಷ್ಟು ಪ್ರಕರಣಗಳಿದೆ ಸರ್? ಈಗ ಪ್ರಕರಣಗಳು ಇರುವಂಥದ್ದು ನಾವು ಕೋರ್ಟಿಗೆ ಹಾಕಿರುವಂಥದ್ದು ಸುಮಾರು 20-25 ಹಾಕಿದ್ದೇವೆ. ಅದರಲ್ಲಿ ಕೆಲವೆಲ್ಲ ಇತ್ಯರ್ಥ ಆಗಿದೆ, ಕೆಲವು ಬೇರೆ ಬೇರೆ ಸ್ಟೇಜ್ನಲ್ಲಿದೆ. ಈಗ ಒಂದು 18 ಕೇಸ್ ರನ್ನಿಂಗ್ನಲ್ಲಿ, 17-18 ರನ್ನಿಂಗ್ನಲ್ಲಿದೆ. ಅದೆಲ್ಲ ನಡೀತಾ, ಅದೊಂದು ಪ್ರಕ್ರಿಯೆ, ನಿರಂತರ ಪ್ರಕ್ರಿಯೆ. ಕೆಲವೆಲ್ಲ RTA ನಾವು ಕೇಳಿದಾಗ ಬೆಳ್ತಂಗಡಿ ಕೋರ್ಟ್ನಲ್ಲಿ ತಹಸೀಲ್ದಾರ್ ಕೊಡೋದಿಲ್ಲದಾಗ ಆಗ AC ಕೋರ್ಟಿಗೆ ಹಾಕ್ತೇವೆ. AC ಕೋರ್ಟ್ನವರು ಅದನ್ನು ಕೊಡಬೇಕಂತ ಹಾಕ್ತಾರೆ, ಅಥವಾ ಕೊಡದೆ ಹೋದರೆ FIR ಮಾಡ್ಬೇಕಂತ ಹೇಳ್ತಾರೆ. ಈ ಪ್ರಕಾರದಲ್ಲಿ ಆಗಿರುವಂಥದ್ದು ಸಾಕಷ್ಟು ಕೇಸ್ಗಳೆಲ್ಲ ಇದೆ. ಈ ಒಂದು ಕಾನೂನಿನ ಹೋರಾಟ ನಿರಂತರ ನಮ್ದು ನಡೀತಾನೆ ಇರುತ್ತೆ, ತಿಂಗಳುಗಟ್ಟಲೆ, ವರ್ಷ ನಡೀತಾ ಇರ್ತದೆ. ಮತ್ತು ಹಲವಾರು ಪ್ರಕರಣಗಳು ನಡೀತಾ ಇರ್ತೇವೆ. ಅವರ ಅಕ್ರಮಗಳದ್ದು ನಾವು ದಾಖಲೆಗಳ ಒಂದು ಪಟ್ಟಿಯನ್ನೇ ನಾವು ಮಾಡಿದ್ದೇವೆ. ಸುಮಾರು 240-250 ಅಕ್ರಮಗಳದ್ದು ದಾಖಲೆಗಳದ್ದು ಪಟ್ಟಿ ನಾವು ಪುಸ್ತಕ ಮಾಡಿದ್ದೇವೆ. ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ಒಂದು 310 ಪುಟಗಳ ಪುಸ್ತಕ ಇದೆ, 8 ಅಧ್ಯಾಯ ಇದೆ. ಅದರಲ್ಲೂ ಕೂಡ ಎಲ್ಲ ದಾಖಲೆಗಳೆಲ್ಲ ಇದೆ, ಅದೆಲ್ಲ ಇದೆ. ಒಂದಂತೂ ನಾವು ಸ್ಪಷ್ಟ ಹೇಳ್ತಾ ಇದ್ದೇವೆ, ಮೊದಲಿಂದ ಕೂಡ ಹೇಳ್ತಾ ಇದ್ದೇವೆ, ನಾವು ವೀರೇಂದ್ರ ಹೆಗ್ಗಡೆಯವರ ವಿರೋಧಿಗಳು ಅಲ್ಲ. ನಮಗೆ ಅವರ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ನಾವು ಪೂರ್ವಾಗ್ರಹ ಪೀಡಿತರು ಅಲ್ಲ. ಆದರೆ ನಾವು ವೀರೇಂದ್ರ ಹೆಗ್ಗಡೆಯವರು ಪದ್ಮವಿಭೂಷಣರು, ಅವರು ಧರ್ಮಾಧಿಕಾರಿ, ಅವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿ ಇದೆ. ಅವರು ಹಲವಾರು ಸೇವಾ ಕಾರ್ಯಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ. ಈ ಎಲ್ಲ ಕಾರಣಗಳಿಂದ, ಅಲ್ಲದೆ ಇತ್ತೀಚೆಗೆ ಅವರಿಗೆ ಸಂಸದರಾಗಿಯೂ ಕೂಡ ನೇಮಕ ಮಾಡಿದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ ಅವರ ಬಗ್ಗೆ ನಾವು ಪ್ರಶ್ನಿಸಬಾರ್ದು. ಅವರು ಮಾಡಿದ್ದೆಲ್ಲ ಸರಿ, ಅವರು ಮಾಡೋದೆಲ್ಲ ಆದರ್ಶ ಅಂತ ಹೇಳುವವರು ನಾವಲ್ಲ. ಅದಕ್ಕಾಗಿಯೇ ನಾವು ಅವರನ್ನೇ ನೇರವಾಗಿ ಕೇಳಿದ್ದೇವೆ, ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ. ಯಾಕಂದರೆ ನೀವೊಂದು ಧರ್ಮಾಧಿಕಾರಿ ಪೀಠ ಸ್ಥಾನದಲ್ಲಿ ಕೂತವರು. ಧರ್ಮಾಧಿಕಾರಿ ಶಬ್ದ ಸರಿಯೋ ತಪ್ಪೇನಂಥದ್ದು ವಿಮರ್ಶೆ ಇದೆ. ಯಾಕಂದ್ರೆ ಧರ್ಮಕ್ಕೆ ಯಾರು ಅಧಿಕಾರಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇರಲಿ, ಅದೇನೋ ಪರಂಪರೆಯಿಂದ ನೀವು ಮಾಡ್ಕೊಂಡು ಬಂದಿದ್ದೀರಿ. ಈಗ ನೀವು ಆ ಧರ್ಮಪೀಠದಲ್ಲಿ ಇದ್ದ ಮೇಲೆ ನಾವು ನಿಮ್ಮಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕೋ ಬೇಡವೋ? ನೀವು ಉತ್ತರ ಬಾಧ್ಯರ ಹೌದರೋ ಅಲ್ವೋ? ನೀವು ಪ್ರಶ್ನಾತೀತರ, ಅದಲ್ಲದೆ ನೀವೀಗ ಸಂಸದರು ಆಗಿದ್ದೀರಿ. ಆದರೆ ಅದಕ್ಕೆಲ್ಲ ಉತ್ತರ ಕೊಡಿ. ಒಂದು ವೇಳೆ ನಾವು ನಿಮ್ಮ ಬಗ್ಗೆ ಹೇಳಿರುವಂಥದ್ದು ಸುಳ್ಳಾದರೆ ಅಥವಾ ಅವಮಾನಕಾರಿ ಅಂತಂತೇಳಿ ಆದರೆ ಆಗ ಅಲ್ಲೇ ನಾವು ತಕ್ಷಣ ನಿಮ್ಮ ಕ್ಷಮೆ ಕೇಳ್ತೇವೆ. ಮಾತ್ರ ಅಲ್ಲ, ನೀವು ಹೇಳುವ ಶಿಕ್ಷೆಗೂ ಕೂಡ ನಾವು ತಯಾರಂತ ಹೇಳಿದ್ದೇವೆ. ಇದನ್ನು ಬೈ ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿದ್ದೇವೆ. ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿದವರು ಸ್ವೀಕಾರ ಮಾಡಿದ್ದಾರೆ. ಆದರೆ ಇಷ್ಟವರೆಗೆ ಅವರಾಗಲಿ, ಅವರನ್ನು ಹಾಡಿ ಹೊಗಳು ಭಟ್ರು ಮತ್ತು BJP DKC BL ಸಂತೋಷ್ ಯಾರೆಲ್ಲ ಇದ್ದಾರೋ, ಅವರು ಇವರು ಅಂತಲ್ಲ, ಯಾರೆಲ್ಲ ಅವರನ್ನು ಹಾಡಿ ಹೋಗಲಿ ಅವರ ಆದರ್ಶ ಅಂತ ಹೇಳ್ತಾರೆ, ಅವರಿಗೆ ನಾವು ಹೇಳ್ತಾ ಇದ್ದೇವೆ ಉತ್ತರ ಕೊಡಿದ್ದಕ್ಕೆ. ಲಕ್ಷ್ಮೀಶ್ ತೋಡ್ಪಾಡಿ ಅಂತಹ ಮಹಾನ್ ದೊಡ್ಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಅವರು ಸಹ ಸ್ಪಷ್ಟ ಹೇಳಿದ್ದಾರೆ, ನೀವು ಉತ್ತರ ಕೊಡುವಲ್ಲಿವರೆಗೆ ನಾವು ಈ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತೇವೆ ಅಂತ. ಉತ್ತರ ಕೊಡಿ. ಇದುವರೆಗೆ ಉತ್ತರ ಬಂದಿಲ್ಲ, ಉತ್ತರ ಕೊಡಲಿಲ್ಲ, ಬಹಿರಂಗ ಚರ್ಚೆ ಏರ್ಪಡಿಸಿಲ್ಲ, ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿಲ್ಲ, ಮಾಡಿಲ್ಲ. ಈಗ ಪ್ರಶ್ನೆ ಇರುವಂಥದ್ದು, ಈ ಭೂಕಬಳಿಕೆಗಳಲ್ಲಿ ಬೇರೆ ಬೇರೆ ಟೈಪ್ ಇದ್ದಿದೆ. ಮುಖ್ಯವಾಗಿ ಅದನ್ನು 3 ವರ್ಗೀಕರಣ ಮಾಡಲಿಕ್ಕೆ ಆಗ್ತದೆ. ಸುಮಾರು 2,500 ಎಕರೆಯಷ್ಟು ಭೂಮಿಯ ಒಡೆಯ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ. ಸುಮಾರು
ಅದರಲ್ಲಿ 2,500 2,500 ಅದರಲ್ಲಿ 1,050 ಎಕರೆ ಅಧಿಕೃತವಾಗಿ ದೇವಸ್ಥಾನದ ಭೂಮಿಯನ್ನು ಅವರು ಅವರ ಕುಟುಂಬದ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ದಾಖಲೆ ಇದೆ. 74ನೇ ಇಸ್ವಿಯಲ್ಲಿ ಅವರು ಡಿಕ್ಲರೇಷನ್ ಕೊಡಬೇಕಾದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಯಾವುದುಂಟೋ ಅದರ ಹೆಗ್ಗಡೆಯ ನೆಲೆಯಲ್ಲಿ ಅವರು ಡಿಕ್ಲರೇಷನ್ ಕೊಡಬೇಕಾಗಿತ್ತು. ಬದಲಿಗೆ ಅಲ್ಲಿ ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆಯ ಕುಟುಂಬದ ಮುಖ್ಯಸ್ಥನಾಗಿ ಅಂತ ಹೇಳ್ಕೊಂಡು ಹೇಳಿ ರತ್ನಮ್ಮ, ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್, ರಾಜೇಂದ್ರ ಕುಮಾರ್, ಪದ್ಮಲತಾ ಈ ಹೆಗ್ಗಡೆ ಕುಟುಂಬದವರ ಡಿಕ್ಲರೇಷನ್ ಕೊಟ್ಟರು. 2012ರಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲೆಲ್ಲ ಮ್ಯಾನ್ಪುಲೇಷನ್ ಆಗಿದೆ. ಅದು ದೊಡ್ಡ ಕಥೆ ಇದೆ, ದಾಖಲೆ ಇದೆ. ಅವರ ಹೆಸರಿಗೆ 1,050 ಎಕರೆ ಭೂಮಿ ದಾಖಲಾಯಿತು, ಒಕ್ಕಲಿಗಳಿಗೆ ಹೋಗಿರುವಂಥದ್ದು ಬಿಟ್ಟು. ಈಗ ಇದು ಸುಮಾರು 1,050 ಅಂತ ಹೇಳಿದ್ರು ಕೂಡ 1,300 ಎಕರೆ ಎಷ್ಟಿದೆ. ಇದು ಒಂದು ದೊಡ್ಡ ಒಂದು ಹಗರಣ, ದೇವರಿಗೆ ಒಂದು ವಂಚನೆ ಮೋಸ ಮಾಡಿದೆ. ದೇವಸ್ಥಾನದ ಅಡಿಸ್ಥಳ 1 ಎಕರೆ 72 ಸೆಂಟ್ಸ್ ಕೂಡ ಈಗ ಅವರ ಖಾಸಗಿ ಹೆಸರಿನಲ್ಲಿ ದಾರ್ಟಿಸಿ ತೆಗೆದು ನೋಡಿದರೆ. ಹೌದು, ನಾವು ಚೆಕ್ ಮಾಡಿದ್ವಿ. ಅಣ್ಣಪ್ಪ ದೈವದ ಬೆಟ್ಟ 3 ಎಕರೆ 90 ಸೆಂಟ್ಸ್ ಕೂಡ ಅವರ ಹೆಸರಿನಲ್ಲಿದೆ, ವೀರೇಂದ್ರ ಹೆಗ್ಗಡೆ ಅಂತ. ಸೊ ಇದರಿಂದ ಇದು ಒಂದು ಈಗ ಇದು ಒಂದು ರೀತಿಯಲ್ಲಿ ಈಗ ವಿಧಾನಸೌಧದಲ್ಲಿ ಇರುವಂಥ ಮುಖ್ಯಮಂತ್ರಿ ವಿಧಾನಸೌಧನ ನಂದು ಅಂತ ಮಾಡ್ಕೊಂಡು ಹಾಗೆ ಎಕ್ಸಾಕ್ಟ್ಲಿ ಅದೇ ಉದಾಹರಣೆಯಲ್ಲಿ ಹೇಳ್ಬೋದು. ಸುಪ್ರೀಂ ಕೋರ್ಟದ್ದು ಕೂಡ ಆದೇಶ ಇದೆ ಇವಾಗ. ಏನಂತ ಹೇಳಿದ್ರೆ ಯಾವುದೇ ದೇವಸ್ಥಾನಗಳ ಧಾರ್ಮಿಕ ಕೇಂದ್ರಗಳ ಆಸ್ತಿ ಯಾವುದುಂಟು ಅದು ದೇವರ ಹೆಸರಿನಲ್ಲೇ ಇರಬೇಕು, ಅದರ ಆಡಳಿತದಾರರ ಅರ್ಚಕರ ಹೆಸರಿನಲ್ಲೆಲ್ಲ ಅಂತ. ಆ ಕಾರಣಕ್ಕಾಗಿ ಕೂಡ ಇವರು ಅದನ್ನು ಬಿಟ್ಟು ಇದು ಅವ್ರ ದೇವರ ಹೆಸರಿನಲ್ಲಿ ಮಾಡಬೇಕು. ಇವರು ಮಾಡಿಲ್ಲ ಆದರೆ ನಾವು ಬಿಡುವುದೂ ಇಲ್ಲ. ನಾವು ಇಂಥದ್ದನ್ನೆಲ್ಲ ಕೇಳ್ಕೊಂಡು ಹೋಗ್ತೇವೆ, ಪ್ರಶ್ನಿಸ್ತಾ ಹೋಗ್ತೇವೆ. ಮಾತ್ರ ಅಲ್ಲ, ಕೋರ್ಟ್ನಲ್ಲಿ ನಾವು ಅದನ್ನು ಹಾಕ್ತೇವೆ, ಕೇಸ್ಗಳನ್ನು ಹಾಕ್ತೇವೆ. ಇದು ಒಂದು ದೊಡ್ಡ ಒಂದು ಜಂಕ್ ಭೂಮಿದ್ದು, ಕಬಳಿಕೆದ್ದು. ಎರಡನೇದ್ದು, ಅವರಿಗೆ ಸರ್ಕಾರ ಸುಮಾರು 300 ಎಕರೆಯಷ್ಟು ಬೇರೆ ಬೇರೆ ಉದ್ದೇಶಗಳಿಗೆ ಭೂ ಮಂಜೂರಾತಿಯನ್ನು ಮಾಡಿದ್ದಾರೆ. TB ಸೆನೆಟರ್ ಇರ್ಬೋದು, ಪ್ರಕೃತಿ ಚಿಕಿತ್ಸಾಲಯ ಇರ್ಬೋದು, ಈಗ ಹರ್ಷೇಂದ್ರ ಕುಮಾರ್ನು ಕೂಡ ಭೂ ರಹಿತ ಬಡವಂತ ತಗೊಂಡದ್ದು ಇರ್ಬೋದು, ಇನ್ನು ಬೇರೆ ಬೇರೆ ಉದ್ದೇಶಕ್ಕೆ ಅದರ ಪಟ್ಟಿ ಮಾಡಿದ್ವಿ ನಾವು. ಇದು ಇನ್ನೊಂದು ಅವರಿಗೆ ಉದ್ದೇಶಗಳಿಗೆ ಸರ್ಕಾರದಿಂದ ಅನುದಾನವನ್ನು ಪಡೆದಿರುವಂಥದ್ದು ಉಚಿತವಾಗಿ. ನಾಮಿನಲ್ ಫೀಸ್ ಅದನ್ನು ಕಟ್ಟಿರ್ತಾರೆ, ಮಾರ್ಕೆಟ್ ವ್ಯಾಲ್ಯೂ ಅದರ 100 ಪಟ್ಟು ಜಾಸ್ತಿ ಇರ್ತದೆ. ಹಾಗೆ ಅದೊಂದು ಪ್ರೋಸೆಸ್ ಪ್ರಕಾರ ಕಟ್ಟಿರುವಂಥದ್ದು. ಬಟ್ ಅದು ಅನುದಾನ ಅಂದರೆ ಗ್ರಾಂಟೇ, ಅದು ಉಚಿತ ಅಂತೇಳಿ ಅದು ಲೆಕ್ಕ. ಈಗ 12 ಎಕರೆ 8 ಸೆಂಟ್ಸ್ TB ಸೆನೆಟರ್, ಮಲೆ TB ಸೆನೆಟರ್ ಇಲ್ಲ. ಪ್ರಕೃತಿ ಚಿಕಿತ್ಸಾಲಯ ತಗೊಂಡಿರುವಂಥದ್ದು ಈಗ ಮಾಡಿದಾರಲ್ಲ, ಅದು ತಗೊಂಡದ್ದು ಇದಕ್ಕೆ ಯಾವುದು ನಮ್ಮ ಉದ್ಯಾನವನ, ಹೂದೋಟ, ಮೃಗಾಲಯ ಮಾಡ್ಲಿಕ್ಕಂತ ತಗೊಂಡದ್ದು. ಅದನ್ನು ಬಿಟ್ಟು ಈಗ ಬೊಜ್ಜು ಇಡಿಸುವಂಥ ಶ್ರೀಮಂತರಿಗಾಗಿ ಮಾಡುವಂಥ ಬಿಸ್ನೆಸ್ನ ಅಲ್ಲಿ ಪ್ರಕೃತಿ ಚಿಕಿತ್ಸೆ ಮಾಡೋದು, ಅದು ಕೂಡ ಅಪರಾಧ. ಭೂ ರಹಿತ ಬಡವ ಅಂತ ಹೇಳ್ಕೊಂಡು ಹೇಳಿ ಭರ್ಜರಿ ಏನು ಈಗ ಅದೀಗ AC ಕೋರ್ಟ್ನಲ್ಲಿ ಆರ್ಡರ್ ಆಯ್ತು. ಈಗ DC ಕೋರ್ಟ್ನಲ್ಲಿ ಈಗ ಅಪೀಲ್ ಮಾಡಿದ್ರೆ ಅದು ಕೂಡ ಹೋಗ್ತದೆ. ಆಮೇಲೆ ಅದರ ಆಧಾರದ ಮೇಲೆ ಅವರಿಗೆ ಜೈಲಿಗೆ ಸಹ ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಕಾನೂನು ಪ್ರಕಾರ. ಹಾಗೆ ಸೊ ಹೀಗೆ ಇಂಥದ್ದು ಸುಮಾರು 300 ಎಕರೆಗೂ ಹೆಚ್ಚು ಜಾಗೆಯನ್ನು ಅವರು ತಗೊಂಡಿರುವಂಥದ್ದು ಇದೆ. ಈಗ DC ಮನ್ನಾ ಭೂಮಿಯು ಕೂಡ ಉಂಟಲ್ಲ, 44 ಎಕರೆ ಅವರಿಗೆ ಮಾಡ್ಕೊಂಡಿದ್ದಾರೆ ಉಜಿರೆಯಲ್ಲಿ. ಅದು ಸೊ ಈ ಪ್ರಕಾರದೆಲ್ಲ ಅದು ಎರಡನೇದ್ದು ಇರುವಂಥದ್ದು. ಮೂರನೇದ್ದು ಸರ್ಕಾರಿ ಸ್ಥಳದ ಅತಿಕ್ರಮಣ. ಧರ್ಮಸ್ಥಳದಲ್ಲಿ ಅಧಿಕೃತವಾಗಿ ಒಂದು 400-500 ಎಕರೆಯಷ್ಟು ಸರ್ಕಾರಿ ಭೂಮಿ ಇದೆ. ಇಲ್ಲಿಯವರೆಗೆ ನಾವು ಪದೇ ಹೇಳಿದ್ರು ಕೂಡ ಈಗ ಸರ್ವೆಯನ್ನು ತಹಸೀಲ್ದಾರ್ ಬೆಳ್ತಂಗಡಿದ್ದು ಮಾಡ್ತಾ ಇಲ್ಲ. ಮಾಡಿದರೆ ಅದು ಸರ್ಕಾರಿ ಭೂಮಿಯಲ್ಲಿ ಸಾಕಷ್ಟು ಇರುವಂಥದ್ದು ಕಾಣ್ತದೆ. ಆದರೆ ಇದರಲ್ಲಿ ಬಹುತೇಕ ಇವರು ಅತಿಕ್ರಮಣ ಮಾಡಿದ್ದಾರೆ. ಸೊ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಅವ್ರ ಹತ್ರ ಇದೆ. ಇನ್ನು ಈಗ ಬೇರೆ ಕಡೆಗಳೆಲ್ಲ ಅವರು ಭೂಮಿಯನ್ನೆಲ್ಲ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಅವರ ಕುಟುಂಬದವರೆಲ್ಲ ತುಂಬ ಪರ್ಚೇಸ್ ಮಾಡಿದ್ದಾರೆ ಎಲ್ಲ. ಹರ್ಷೇಂದ್ರ ಕುಮಾರ್ ನಮಗೆ ಈಗ ಒಂದು 2-3 ತಿಂಗಳ ಹಿಂದೆ ನಮಗೆ ಬೆಂಗಳೂರಿನಿಂದ ಒಬ್ಬರು ಡೀಟೇಲ್ಸನ್ನು ಕೊಟ್ಟು ಕಳಿಸಿದರು. ಈಗಿನ ವ್ಯಾಲ್ಯೂ ಪ್ರಕಾರ 380 ರಿಂದ 400 ಕೋಟಿ ರೂಪಾಯಿ ಇರುವಂಥ ಸುಮಾರು 8 ಎಕರೆ 80 ಸೆಂಟ್ಸ್ನಷ್ಟು 90 ಸೆಂಟ್ಸ್ನಷ್ಟು ಜಾಗವನ್ನು ಖರೀದಿ ಮಾಡಿ ದಾಖಲೆ ಸಿಕ್ಕಿದೆ ನಮಗೀಗ. ಹೌದು, ದಾಖಲೆ ಐತೆ, ರೀಸೆಂಟ್ಲಿ ಸಿಕ್ಕಿದ್ದು. ಅದನ್ನು ಸಹ ಇದು ಮಾಡ್ತಾ ಇದ್ದು ಎಲ್ಲ ಭೂರಹಿತ ಬಡವರು. ಈ ಪ್ರಕಾರದಲ್ಲಿ ಸಾಕಷ್ಟು ಭೂಮಿಗಳನ್ನು ಅವರು ಬೇರೆ ಕಡೆಯಲ್ಲೆಲ್ಲ ಪರ್ಚೇಸ್ ಮಾಡಿರುವಂಥದ್ದು ಎಲ್ಲ ಇದೆ. ಕೆಲವೆಲ್ಲ ದೇವಸ್ಥಾನಕ್ಕಂತ ವಿಲ್ ಮಾಡಿ ಬಿಟ್ಟು ಕೊಟ್ಟಿರುವಂಥದ್ದು, ದೇವಸ್ಥಾನಕ್ಕೆ ಬಿಟ್ಟು ಕೊಟ್ಟರು, ಅದನ್ನೆಲ್ಲ ಕೆಲವು ಇವರ ಹೆಸರಿನಲ್ಲಿ ಸಹ ಮಾಡಿರುವಂಥದ್ದು ಎಲ್ಲ ಇದೆ. ಸೊ ಈ ಪ್ರಕಾರದಲ್ಲಿ ಸುಮಾರು 2,500 ಎಷ್ಟು ಇರ್ಬೋದು ಅಂತ ಹೇಳಿದಾಗ ನಾವೊಂದು ಡಿಮಾಂಡನ್ನು ಮಾಡಿದ್ದು ಯಾವುದು ಅಂತ ಹೇಳಿದರೆ, SIT ಈ ಒಂದು ಅತ್ಯಾಚಾರ, ಅನಾಚಾರ, ಕೊಲೆಗಳು, ಸಾವುಗಳು ಅದೆಲ್ಲ ಆಗಿರುವಂಥದ್ದಕ್ಕೆ ಯಾವುದುಂಟು ಅದಕ್ಕೆ SIT ಮಾಡಿರುವಂಥದ್ದು. ಅದೇ ಪ್ರಕಾರ
ಇನ್ನೊಂದು SIT ಮಾಡಬೇಕಂತ ನಾವು ಡಿಮಾಂಡ್ ಇಟ್ಟಿದ್ದೇವೆ. ಕರೆಕ್ಟ್. ಈ ಭೂ ಕಬಳಿಕೆಗೆ ಸಂಬಂಧಪಟ್ಟದ್ದು ಇದೆಲ್ಲ ಅಪರಾಧಗಳೇ. ಕಮ್ಮಿ ಅಲ್ಲ ಸರ್, ಅಷ್ಟೊಂದು ಅಂದರೆ ಒಂದು ಊರಿನ ಲೆಕ್ಕ. ಹಾಂ, ಒಂದು ಊರಷ್ಟೇ ಆಯ್ತದ್ದು. ಸೊ ಇಷ್ಟು ಮತ್ತು ಇದೆಲ್ಲವೂ ಕೂಡ ಹೋಗಬೇಕಾಗಿರುವಂಥದ್ದು ಯಾರಿಗೆ? ಭೂರಹಿತರಿಗೆ, ದಲಿತರಿಗೆ, ಬಡವರಿಗೆ ಹೋಗಬೇಕಾಗಿರುವಂಥ ಸ್ಥಳ ಇದು. ಸೊ ಆದ್ದರಿಂದ ಆ ಕಾರಣಕ್ಕಾಗಿ ಸರ್ಕಾರಗಳು ಎಲ್ಲವೂ ಕೂಡ ಇಲ್ಲಾದರೆ ಇಷ್ಟೆಲ್ಲ ವಿಷಯಗಳನ್ನೆಲ್ಲ ಮೋದಿ ಅವರಿಗೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ನಾವು ಬರೆದು ಕಳಿಸಿದ್ದೇವೆ, ಇಮೇಲ್ ಮಾಡಿದ್ದೇವೆ, ಎಲ್ಲ ತಿಳಿಸಿದ್ದೇವೆ ಇವರ ಇಷ್ಟೆಲ್ಲ ಆಗಿರುವಂಥದ್ದು. ಇಷ್ಟೆಲ್ಲ ಆದ ನಂತರವೂ ಕೂಡ ಅವರಿಗೆ MP ಹೇಗೆ ಮಾಡಿದರು? ಅವ್ರನ್ನ MP ನೀವು ಮಾಡಬೇಕಾದ್ರೆ ಇದರಿಂದೆಲ್ಲ ಆರೋಪ ಮುಕ್ತರಾಗಲಿ. ನಾವು ಆರೋಪ ಮಾಡಿದ್ದೇವೆ, ಆರೋಪ ಮುಕ್ತರಾಗಲಿ ಅವರು. ಆದ ನಂತರ ಬೇಕಾದ್ರೆ ನೀವು ಮಾಡಿ. ಇಷ್ಟೆಲ್ಲ ಸರ್ಕಾರಿ ದಾಖಲೆಗಳೇ ಸುಳ್ಳ. ಹಾಗಾದರೆ ಸರ್ಕಾರಿ ದಾಖಲೆಗಳೇ ಸುಳ್ಳ. ಸರ್ಕಾರಿ ದಾಖಲೆ ಪ್ರಕಾರ ನಾವು ಹೇಳ್ತಾ ಇದ್ದೇವೆ. ಸೊ ಆರೋಪ ಮುಕ್ತರಾದ ಮೇಲೆ ಬೇಕಾದ್ರೆ ನೀವು MP ಮಾಡಿ. ಸೊ ಅದರಿಂದ ಸರ್ಕಾರಗಳು ಯಾವುದೇ ಇರಲಿ, DKC ಅವರು ಬಂದಿದ್ರು, 1000 DKC ನಿಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದ್ರು. ಅವರು 1000 DKC ನಿಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದರೆ ನಿಮಗೆ ನೇರವಾಗಿ ಪ್ರಶ್ನೆ, ಯಲಹಂಕದಲ್ಲಿ ಬೆಂಗಳೂರಿನಲ್ಲಿ 36 ಎಕರೆ 10 ಸೆಂಟ್ಸ್ ಉಂಟು. ಆ 36 ಎಕರೆ 10 ಸೆಂಟ್ಸು ವೀರೇಂದ್ರ ಹೆಗ್ಗಡೆ ಅವರು SDM ಸೊಸೈಟಿ ಇದೆ. ಅದರ ವ್ಯಾಲ್ಯೂಗೆ 2,500 3,000 ಕೋಟಿ ರೂಪಾಯಿ ಇರ್ಬೋದು. ಅದನ್ನು ತೆಗೆದುಕೊಂಡದ್ದು ಅಕ್ರಮವಾಗಿ ಅಂತ ಹೇಳುವಂಥದ್ದನ್ನು ನಾವು ಹೇಳಿದ್ದಾರಲ್ಲ, ನಾಗರಸೇವಟರ್, ರಂಜನ್ ರಾವ್, ಸೋಮನಾಥ್ ನಾಯಕರು ಹೇಳಿದಾರಲ್ಲ. CAG ಹೇಳಿದೆ. CAG ಸೆಂಟ್ರಲ್ ಗೌರ್ಮೆಂಟ್ನ ಆಡಿಟ್ ಜನರಲ್ ಅವರು ಹೇಳಿದ್ದಾರೆ. ಇದು ಕಾನೂನು ಬಾಹಿರವಾಗಿ ತೆಗೆದುಕೊಂಡದ್ದು, ಸರ್ಕಾರಕ್ಕೆ ವಾಪಸ್ ತಗೊಳ್ಬೇಕು ಅಂತ ಕಾನೂನು ಬಾಹಿರವಾಗಿ ತಗೊಂಡಿರುವಂಥದ್ದು. ಸೊ ಇದಕ್ಕೆಲ್ಲ ಬೆಂಬಲವಾಗಿ ಯಾರು ನಿಂತಿದ್ದಾರೆ? DKC ಅವರು ನಿಂತಿದ್ದಾರೆ. ಇಲ್ಲಿ ಬಂದಾಗ ಅಷ್ಟು ಬಹಿರಂಗವಾಗಿ ಹೇಳ್ತಿರಲ್ಲ ನೀವು. ಹಾಗಾದ್ರೆ ನಾವೆಲ್ಲ ಕೊಟ್ಟದ್ದಕ್ಕೆ ಯಾವುದಕ್ಕೆ ಬೆಲೆ ಇಲ್ವಾ? ಯಾಕೆ ಹಾಗೆ ನಿಲ್ತೀರಿ ನೀವು? ನೀವೊಂದು ಸರ್ಕಾರದ ಹತ್ರ ಮಾತಾಡಿ, ನಾವು DKC ಹತ್ರ ಮಾತಾಡೋದಲ್ಲ, ನೀವೊಂದು ಉಪಮುಖ್ಯಮಂತ್ರಿ, ನಿಮ್ಮ ಮಾತಾಡೋದಲ್ಲ, ನೀವು ಅದಕ್ಕೆ ಉತ್ತರ ಕೊಡಿ. ಸೀದಾ ಅದನ್ನು ಸಮರ್ಥನೆ ಇದ್ದೇವೆ ನಿಮ್ಮ ಹತ್ರ ಅಂತ ಹೇಳಲಿಕ್ಕೆ ಇದಕ್ಕೆಲ್ಲ ಉತ್ತರ ಯಾರು ಕೊಡೋದು? ಉತ್ತರ ಕೊಡಿ. ಇನ್ನೀಗ ಮುಖ್ಯ ವಿಷಯಕ್ಕೆ ಬರೋದು ಅಂತ ಹೇಳಿ, ಆದರೆ ಈಗ ಇದೆಲ್ಲ ನಡೀತದೆ. ಇದೆಲ್ಲ ಅಷ್ಟು ಸುಲಭದಲ್ಲಿ ಬಿಡುವಂಥ ವಿಷಯಗಳು, ಇದೆಲ್ಲ ಅರ್ಜೆಂಟು ಸಹ ನಾವು ಮಾಡೋದು. ನಮಗೆ ಸ್ವಲ್ಪ ನಾವು ನಿಧಾನಕ್ಕೆ ಕಾನೂನು ಪ್ರಕಾರವೇ ಹೋಗುವಂಥದ್ದು. ಟೈಮ್ ಹಿಡಿಯುತ್ತೆ ಹಾಗೆ. ಮತ್ತು ಅವರು ಸಹ ಕಾನೂನಿನ ಲೂಪ್ ಹೋಲ್ಸ್ಗಳನ್ನೆಲ್ಲ ಉಪಯೋಗ ಮಾಡ್ತಾರೆ, ಟೈಮ್ ತೊಗೊಳ್ಳಿಕ್ಕೆ, ಉದ್ದ ಮಾಡಲಿಕ್ಕೆ, ಎಲ್ಲ ಮಾಡಲಿಕ್ಕೆ ಮಾಡ್ತಾರೆ. ಮತ್ತು ಎಲ್ಲ ಅಧಿಕಾರಿಗಳಾಗಲಿ ಅಥವಾ ಜುಡಿಷಿಯರಿಲಾಗಲಿ ಅವರ ಪರವಾಗಿ ಎಲ್ಲ ಇದ್ದಾರಂತ ಏನಿಲ್ಲ. ಎಲ್ಲ ನಿಷ್ಠಾವಂತ ಅಧಿಕಾರಿಗಳು, ಪ್ರಾಮಾಣಿಕರು ಇರ್ತಾರೆ. ಇಲ್ಲಾದರೆ ಪುತ್ತೂರಿನ AC, ನಾವು ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇವೆ ಯಾವ ಕಾಲಕ್ಕೂ ಕೂಡ. ಜುಬಿನ್ ಮೊಹಪಾತ್ರ IAS ಇದಕ್ಕೆ ಬಂದವರು, ಅಲ್ಲಿ AC ಆಗಿದ್ದವರು, ಈಗ ಬೇರೆ ಕಡೆ ಪ್ರಮೋಟ್ ಆಗಿದ್ದಾರೆ. ಅವರು ಪ್ರಮೋಟ್ ಅಂದರೆ ಪೋಸ್ಟಿಂಗ್ ಆಗಿದೆ. ಈಗ ಅವರು 7 ಎಕರೆ 59 ಸೆಂಟ್ಸ್ ಸರ್ಕಾರಕ್ಕೆ ಮುಟ್ಟುಗೋಲು ಮಾಡಲಿಕ್ಕೆ ಆದೇಶ ಮೂರೈತ ಬಡವ ಹರಿಶ್ಚಂದ್ರ ಕುಮಾರ್ಂದು ಅವ್ರು ಮಾಡಿದ, ಅದಕ್ಕೆ ಮೆಚ್ಚಬೇಕೋ ಬೇಡ ನಾವು? ಮೋದಿಯವರಿಂದ ತಡೀಲಿಕ್ಕಾಯ್ತಾ, ಸಿದ್ದರಾಮಯ್ಯನ ತಡೀಲಿಕ್ಕಾಯ್ತಾ, DKCಯಿಂದ ತಡೀಲಿಕ್ಕಾಯ್ತಾ? ಅವರೆಲ್ಲ ಎದುರಿಗೆ ಹೋಲಿಸುವಾಗ ಈ ಪೋಸ್ಟ್ ಎಂಥದ್ದು ಆಗುವುದಿಲ್ಲ ಅಂತ ಹೇಳಿ ಎಲ್ಲರನ್ನೂ ಕೂಡ ಇದು ಮಾಡಲಿಕ್ಕೆ ಆಗುವುದಿಲ್ಲ. ಅದರದ್ದೇ ಇನ್ನೊಂದು ಮುಂದಿನ ಉದಾಹರಣೆ ಈಗ ನಾನು ಹೇಳ್ತಿರುವಂಥದ್ದು. ನೀವೇನು ಪ್ರಶ್ನೆ ಕೇಳಿದ್ರೆ ಅದು ಈಗ ಮುಂದಿನ ಉದಾಹರಣೆ. ಈ ಪ್ರಕರಣದಲ್ಲಿ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳ್ತೇವೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಇದು ಬೆಂಗಳೂರಿನಲ್ಲಿದೆ. ಇದು ರಾಜ್ಯದಲ್ಲಿ ಇರೋದು ಒಂದೇ ಒಂದು. ಈ ಒಂದು ಕೋರ್ಟ್ನಲ್ಲಿ ಸರ್ಕಾರದ ಭೂಮಿಗಳನ್ನು ಅತಿಕ್ರಮಣ ಯಾರು ಮಾಡಿದರೂ ಕೂಡ ಅದನ್ನು ಆ ಕೋರ್ಟ್ನಲ್ಲಿ ನಾವು ಹಾಕ್ಬೋದು, ಯಾರೂ ಹಾಕ್ಬೋದು. ಅದು ಎಷ್ಟು ಎಕ್ಸ್ಟೆಂಟ್ ಇರ್ಬೋದು, 1 ಸೆಂಟ್ಸ್ ಇರ್ಬೋದು, 100 ಎಕರೆ ಇರ್ಬೋದು, 1000 ಎಕರೆ ಇರ್ಬೋದು, ಎಷ್ಟೇ ಇರ್ಬೋದು, ಆ ಲೆಕ್ಕ ಇಲ್ಲ. ಅದು ನೀವು ಆ ಕೋರ್ಟ್ನ ಗಮನಕ್ಕೆ ತಂದರೆ ಅದರ ಮುಖ್ಯ ಉದ್ದೇಶ ಇರುವಂಥದ್ದು, ಆ ಕೋರ್ಟಿದ್ದು ಸರ್ಕಾರಿ ಭೂಮಿಗಳ ಅತಿಕ್ರಮಣವನ್ನು ತೆರವುಗೊಳಿಸುವುದು ಮತ್ತು ವಾಪಸ್ ಸ್ವಾಧೀನಕ್ಕೆ ಪಡೆದುಕೊಳ್ಳುವಂಥದ್ದು ಮಾತ್ರ ಅಲ್ಲ, ಯಾರು ಅತಿಕ್ರಮಣ ಮಾಡಿದ್ದಾರೋ, ಒತ್ತುವರಿ ಮಾಡಿದ್ದಾರೋ ಅವರಿಗೆ ಅದರಲ್ಲಿ ಶಿಕ್ಷೆಯನ್ನು ಸಹ ಕೊಡುವಂಥದ್ದು. ಇದು ಕ್ರಿಮಿನಲ್ ಅಂದರೆ ಬರೀ ಒಂದು ಫೈನ್ ಮಾಡಿ ಮುಗಿಸುವಂಥದ್ದಲ್ಲ. ಫೈನ್ ಕೊಟ್ಟು ಯಾರು ಕೂಡ ತಪ್ಪಿಸ್ಕೊಳ್ಬೋದು. ಇದರಲ್ಲಿ 3 ವರ್ಷದ ತನಕ ಶಿಕ್ಷೆ ಇದೆ, ಜೈಲು ಶಿಕ್ಷೆ. ತನಕ ಅಂತ ಹೇಳಿದರೆ ಕನಿಷ್ಠ ಎಷ್ಟು ಅಂತ ಬರ್ತದೆ. 1 ತಿಂಗಳು ಕೊಡ್ಬೋದು, 1 ದಿವಸವೂ ಕೊಡ್ಬೋದು, ಆಗುವುದಿಲ್ಲ ಹಾಗೆ. ಇದರಲ್ಲಿ ಕನಿಷ್ಠ 1 ವರ್ಷ ಕೊಡಲೇಬೇಕು. ಸೊ ಆದ್ದರಿಂದ ನಾವು ವೀರೇಂದ್ರ ಹೆಗ್ಗಡೆಯವರು ಮಾಡಿರುವಂಥ ಅತಿಕ್ರಮಣಗಳದ್ದು ನಮ್ಮ ಹತ್ರ ತುಂಬ ಇದೆ ಕೇಸಸ್. ಏನು ನಾವು ಅವ್ರದ್ದು ಭೂ ಕಬಳಿಕೆದ್ದು ಪ್ರಕರಣ ಅಧ್ಯಾಯದಲ್ಲಿ ಹೇಳಿದೆವೋ ಅದರಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಣದ್ದು ಕೂಡ ನಮ್ಮ ಹತ್ರ ತುಂಬ ಇದೆ. ಅದರಲ್ಲಿ ಒಂದು
1 ಎಕರೆ 25 ಸೆಂಟ್ಸು ಅವರು ಗುರಾಯಿನ ಕೆರೆಯಲ್ಲಿ ಕುವೆಟ್ ಗ್ರಾಮದಲ್ಲಿ ಮಾಡಿರುವಂಥದ್ದು ಯಾವುದು ಉಂಟು ಅದರ ಬಗ್ಗೆ ನಾವು ಫಸ್ಟಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಕೊಡಬೇಕು, ಡಿ ಸಿಗೆ ತಹಸೀಲ್ದಾರ್ಗೆ ಕೊಡಬೇಕು. ಅದನ್ನೆಲ್ಲ ಕೊಟ್ಟು ಒಂದು ಸರ್ವೆಗೆ ಆರ್ಡರ್ ಆಯಿತು. ಸರ್ವೆಗೆ ಆರ್ಡರ್ ಆದ ಕೂಡಲೇ ಅವರು ನೋಟಿಸ್ ಬಂದ ಕೂಡಲೇ 2 ದಿವಸದ ಮೊದಲು ಆ 1.25 ಎಕರೆ ಏನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ಗೋಡೆ ಎಲ್ಲ ಹೊಡೆದು ತೆಗೆದೆಲ್ಲ ಮಾಡ್ಕೊಂಡು ನೆಲ ಸಮ ಮಾಡಿ ಆ ಭೂ ಅತಿಕ್ರಮಣ ತೆರವು ಮಾಡಿದರು. ಯಾಕಂದರೆ ಅವರ ಸ್ವಾಧೀನ ಉಂಟು ಅಂತೇಳಿ ಆದರೆ ಆಗ ಶಿಕ್ಷೆ ಆಗ್ತದಲ್ಲ ಎನ್ನುವ ಕಾರಣಕ್ಕಾಗಿ ನಾನು ಬರ್ತದೆ. ಅದೆಲ್ಲ ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಬಾಕಿದೆಲ್ಲ ಸರ್ವೆ ಆಯಿತು. ಆದಮೇಲೆ ಅವರು ಬಂದಾಗ ಅವರ ಸ್ವಾಧೀನ ಇರಲಿಲ್ಲ ಅಂತ ರಿಪೋರ್ಟ್ ಮಾಡಿದ್ರೆ ಅದರಿಂದ ಬಚಾವಾಯಿತು. ಈಗ ಭೂಮಿ ವಾಪಸ್ ಸರ್ಕಾರಕ್ಕೆ ಬಂತು, ಅದು ಪಂಚಾಯತ್ನವರು ಕೇಳಿದ್ದಾರೆ. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ವೆ ನಂಬರ್ದಲ್ಲಿ ಅವರು 3 ಎಕರೆ 41 ಸೆಂಟ್ಸ್ ಜಾಗೆಯನ್ನು ಒಬ್ಬರಿಂದ ಖರೀದಿ ಮಾಡಿದಿತ್ತು. ಅದರಲ್ಲಿ ರಬ್ಬರ್ ಇತ್ತು. ಅದರ ಒಟ್ಟಿಗೆ 83 ಸೆಂಟ್ಸ್ ಜಾಗೆಯನ್ನು ಕೂಡ ಇವರು ಸರ್ಕಾರಿ ಸ್ಥಳ, ಆ ಸ್ಥಳವನ್ನು ಒತ್ತುವರಿ ಮಾಡಿದರು. ಮಾಡಿ ಅಲ್ಲಿ ರಬ್ಬರ್ ಕೂಡ ಹಾಕಿದರು. ಅಲ್ಲಿ ದೊಡ್ಡ ಒಂದು ಕಲ್ಲಿನ ಕಾಂಪೌಂಡನ್ನು ಕೂಡ ಕಟ್ಟಿದರು. ಅಂದರೆ 3 ಎಕರೆ 41 ಸೆಂಟ್ಸ್ ಮತ್ತು ಇದನ್ನು ಒಳಪಡಿಸಿಕೊಂಡೇ ಒಂದು ಕಾಂಪೌಂಡನ್ನು ಕಟ್ಟಿದರು. ಪುತ್ತೂರು AC ಅವರು ಯತೀಶ್ ಉಳ್ಳಾಲ್ ಅಂತ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಈ ಒಂದು ಇನ್ಸ್ಪೆಕ್ಷನ್ಗೆ ಬಂದ ಸಂದರ್ಭದಲ್ಲಿ ನಾವು ಅವರ ಗಮನಕ್ಕೆ ರಂಜನ್ ರಾವ್ ಅವರು ತಂದಾಗ ಅದನ್ನು ಕೂಡಲೇ ಅದನ್ನು ಇದು ಮಾಡಿ ಅಂತ ಸರ್ವೆ ಮಾಡಿ ಅದನ್ನು ಸರ್ಕಾರಕ್ಕೆ ಸ್ವಾಧೀನಕ್ಕೆ ತೆಗೊಳ್ಳುವಂಥದ್ದನ್ನು ಮಾಡಿ ಅಂತ ಆರ್ಡರ್ ಮಾಡಿದರು. ಆಮೇಲೆ ವಿಲೇಜ್ ಅಕೌಂಟೆಂಟ್ರು ಆ ಪ್ರೋಸೆಸ್ ಪ್ರಕಾರ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು ಅದರದ್ದು ಸರ್ವೆ ಎಲ್ಲ ಮಾಡಿದರು. ಸರ್ವೆ ಎಲ್ಲ ಮಾಡಿ ಅದನ್ನು SDM ಎಜುಕೇಷನ್ ಸೊಸೈಟಿಯ ಸ್ವಾಧೀನದಲ್ಲಿ ಈ ಭೂಮಿ ಇದೆ, 83 ಸೆಂಟ್ಸ್ ಸರ್ಕಾರಿ ಸ್ಥಳ ಒತ್ತುವರಿ ಆಗಿದೆ, ಮತ್ತು ಇದರಲ್ಲಿ ರಬ್ಬರನ್ನು ಕೂಡ ಅವರು ಬೆಳೆಸಿದ್ದಾರೆ, ಕಲ್ಲಿನ ಕಾಂಪೌಂಡನ್ನು ಕಟ್ಟಿದ್ದಾರೆ ಅಂತ ಅಧಿಕೃತವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು, ಕಂದಾಯ ನಿರೀಕ್ಷಕರು ತಹಸೀಲ್ದಾರಿಗೆ ವರದಿಯನ್ನು ಸಲ್ಲಿಸ್ತಾರೆ. ಪ್ರೂವ್ ಆಯ್ತಲ್ಲ? ಪ್ರೂವ್ ಆಯಿತು, ಇದು ದಾಖಲೆಯಲ್ಲಿ ಇದೆ. ಆದರೆ ಅಷ್ಟಾದ ನಂತರವೂ ಕೂಡ ಅದನ್ನು ಸರ್ಕಾರಕ್ಕೆ ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಆ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಅದಕ್ಕೆ ರಂಜನ್ ರಾವ್ ಅವರು DC ಲೆಟರನ್ನು ಬರೆದರು. ನೋಡಿ ಹೀಗೆ ಆಗಿದೆ, ಇನ್ನೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತಕೊಂಡು ಹೇಳಿ ಸ್ವಾಧೀನಕ್ಕೆ ತಗೊಳ್ಳಿಕ್ಕೆ ಕ್ರಮ ಆಗಲಿಲ್ಲ. ಸೊ ಆದ್ದರಿಂದ ಮತ್ತೆ ಈಗ ಫೆಬ್ರವರಿ ತಿಂಗಳಲ್ಲಿ ನಾನು ಅಂದರೆ ರಂಜನ್ ರಾವ್ ಅವರು ನಾನು ಅಂತ ಹೇಳಿದ್ರೆ ನಾಗರಿಕ ಟ್ರಸ್ಟ್ನ ಟ್ರಸ್ಟಿಗಳು ನಾನು ಈ ಭೂ ಕಬಳಿಕೆ ನಿಷೇಧ ಕೋರ್ಟ್ನಲ್ಲಿ ನಮ್ಮ ಹಿರಿಯ ವಕೀಲರು, ಹೈಕೋರ್ಟ್ನ ವಕೀಲರು CR ಭಾಸ್ಕರ್ ಅಂತಿದ್ದಾರೆ ಬೆಂಗಳೂರಿನವರು, ಅವರ ಮುಖಾಂತರವಾಗಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿದೆವು, ಫೈಲ್ ಮಾಡಿದೆವು ಫೆಬ್ರವರಿಯಲ್ಲಿ. ಆಮೇಲೆ ನಾನು ಪ್ರಮಾಣೀಕೃತ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಅದನ್ನು ಮೊನ್ನೆ 12ನೇ ತಾರೀಕಿಗೆ ನಾನು ಮಾರ್ಚ್ 12ನೇ ತಾರೀಕಿಗೆ ಕೋರ್ಟ್ನಲ್ಲಿ ಹೋಗಿ ಸ್ವರ್ಣ ಸ್ಟೇಟ್ಮೆಂಟನ್ನು ಕೊಟ್ಟೆ. ಏನು ನಾನು ಕಂಪ್ಲೇಂಟ್ ಮಾಡಿದ್ದೇನೆ, ಈಗ ಆಗ ಹೇಳಿದ ವಿವರಗಳೆಲ್ಲವನ್ನು ಕೂಡ ಹಾಕಿ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ, ಅದರ ಒಟ್ಟಿಗೆ ದಾಖಲೆಗಳನ್ನು ಕೊಟ್ಟಿದ್ದೇನೆ. RTC ಕೊಟ್ಟಿದ್ದೇನೆ, ನಕ್ಷೆಯನ್ನು ಕೊಟ್ಟಿದ್ದೇನೆ, ಈ ವರದಿ ಇವರು ಮಾಡಿರುವಂಥದ್ದನ್ನು ಕೊಟ್ಟಿದ್ದೇನೆ. ಆ ರೀತಿ ಅದೆಲ್ಲ ಜೊತೆಗೆ ಇಟ್ಟುಕೊಂಡು ಮಾಡಿದ ವಿಷಯ ಯಾವುದಂటే ಅದನಿಗೆ ಸ್ವರ್ಣ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಜಡ್ಜರು ಇಮ್ಮಿಡಿಯೇಟ್ಲಿ ತಕ್ಷಣ ಆರ್ಡರ್ ಮಾಡಿದರು. ಏನಂತ ಹೇಳಿದ್ರೆ, ಈ ಒಂದು ಅತಿಕ್ರಮಣದ ಕಂಪ್ಲೇಂಟ್ ನಾನು ಯಾವುದು ಕೊಟ್ಟಿದ್ದ ಮೇಲ್ತೋರಿಕೆ ಅಂದರೆ ಪ್ರೈಮಾ ಫೇಸಿ ಇದರಲ್ಲಿ ಸತ್ಯ ಇದೆ ಅಂತ ನನಗೆ ಕಂಡು ಬಂದಿದೆ. ಆದ್ದರಿಂದ ಕೂಡಲೇ ಇದರ SDM ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆಯವರು ಮತ್ತು ಕಾರ್ಯದರ್ಶಿ ಆಗಿರುವಂಥ ಸತೀಶ್ ಚಂದ್ರ ಇವರಿಗೆ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾಂತರ ನೋಟಿಸನ್ನು ಕೂಡಲೇ ಅವರಿಗೆ ಸರ್ವ್ ಮಾಡಲಿಕ್ಕೆ ಆರ್ಡರ್ ಮಾಡಿದರು. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾಂತರ ಸರ್ವ್ ಮಾಡಬೇಕಾ ಆರ್ಡರ್ ಅಂದರೆ ಅರ್ಥ ಎಂಥದ್ದು? ಅದರ ಅರ್ಥವೇ ಅದು ಕನ್ವಿನ್ಸ್ ಆದ ಒಂದು ಕೇಸ್ ಮತ್ತು ಕ್ರಿಮಿನಲ್ ಕೇಸ್ ಅದು ಇವರ ಮುಖಾಂತರ ಇಲ್ಲಾಂದ್ರೆ ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಕಳಿಸ್ಬೋದಾಗಿತ್ತು. ಆದರೆ ಇದು ಭಾಳ ಸ್ಪಷ್ಟ ಇದೆ, ಯಾಕಂದರೆ ಅಷ್ಟು ಎವಿಡೆನ್ಸ್ ಇದೆ. ಅಂದರೆ ಈಗ ಒಟ್ಟಿನಲ್ಲಿ ಬರಲೇಬೇಕು. ಹೌದು. ಈಗ ನೆಕ್ಸ್ಟ್ ಜುಲೈನಲ್ಲಿ ಅದರ ವಾಯ್ದೆ ಇದೆ, ನಡುವಿನಲ್ಲಿ ಕೋರ್ಟ್ ರಜೆಗಳೆಲ್ಲ ಇದ್ದರಿಂದ ಜುಲೈನಲ್ಲಿ ಇದೆ. ಅದರಲ್ಲಿ ಏನು ಥ್ರೂ ಎ ಕೌನ್ಸಿಲ್ ಅಂತಿಲ್ಲ, ನೀವು ವಕೀಲರ ಮುಖಾಂತರವಾಗಿ ಸ್ವತಃ ಇಲ್ಲದ್ರೆ ವಕೀಲರ ಮುಖಾಂತರ ಹಾಜರಾಗಿ ಅಂತ ಸಾಮಾನ್ಯವಾಗಿ ಒಕ್ಕಣೆ ಇರುವಂಥದ್ದು. ಇದು ಹಾಗಲ್ಲ, ಇದು ಇವರು ಪರ್ಸನಲಿ ಕೋರ್ಟಿಗೆ ಬಂದು ಹಾಜರಾಗಬೇಕು. ಅವರ ಆಕ್ಷೇಪಣೆಗಳಿದ್ದರೆ ಏನಾದರೂ ಕೂಡ ಹೇಳಬೇಕು, ಅಂದರೆ ಅವರು ಬರಬೇಕು, ಬೇರೆಯವ್ರ ಮುಖಾಂತರ ಅಲ್ಲ. ಸೊ ಈಗ ಒಂದು ಪೊಲೀಸ್ ಇನ್ಸ್ಪೆಕ್ಟ್ರು ವೀರೇಂದ್ರ ಹೆಗಡೆ ಅವರ ಮನೆಗೆ ಹೋಗಿ ವೀರೇಂದ್ರ ಹೆಗಡೆ ಅವರಿಗೆ ಸರ್ವ್ ಮಾಡಿ ಅವರ ಸಹಿ ಪಡೆದು ಆ ಸಹಿಯನ್ನು ಪಡೆದ ಒಂದು ಯಾವುದು ನೋಟಿಸ್ ಉಂಟು ಅದನ್ನು ಕೋರ್ಟಿಗೆ ಒಪ್ಪಿಸಬೇಕು. ಎರಡನೇದ್ದು ವೀರೇಂದ್ರ ಹೆಗಡೆ ಅವರು ಸ್ವತಃ ಕೋರ್ಟ್ನಲ್ಲಿ ಹೋಗಿ ನಿಂತು ಅವರ ಸಮಜಾಯಿಷಿಗಳನ್ನು ಕೊಡಬೇಕು.
ಸೊ ಇದೀಗ ಪೊಸಿಷನ್ ಇರುವಂಥದ್ದು. ಓಕೆ. ಸೊ ಇದಲ್ಲದೆ ಇಲ್ಲಿಗೆ ನಾವು ನಿಂತಿಲ್ಲ. ನಾವು ಆಗಲೇ ಹೇಳಿದ ಹಾಗೆ ನಮ್ಮ ಹತ್ರ ಈಗ 7-8 ಪ್ರಕರಣಗಳಿದೆ. ಅಂದರೆ ಈಗ ಒಟ್ಟಲ್ಲಿ ಈಗ ಏನು ನೆಕ್ಸ್ಟ್ ಕೋರ್ಟಿಗೆ ಬರಬೇಕು, ಇದೇ ಮೊದಲನೇ ಪ್ರಕರಣ. ಅವರಿಗೆ ಈ ಪ್ರಕಾರದಲ್ಲಿ ನೋಟಿಸ್ ಒಂದು ಕೋರ್ಟ್ನಿಂದ ಸ್ವತಃ ಬರಬೇಕಂತ ಆಗಿರುವಂಥದ್ದು ಇದು ಮೊದಲನೇ ಪ್ರಕರಣ, ಫಸ್ಟ್ ಟೈಮ್. ಅವ್ರಿಗೆ ಇಷ್ಟವರೆಗೆ ಸ್ವತಃ ಕೋರ್ಟಿಗೆ ಹಾಜರಾಗಬೇಕು ಅಂತ ಹೇಳ್ಕೊಂಡು ಬಂದಿರುವಂಥದ್ದು ಇಲ್ಲ. ಮತ್ತು ಇದು ಕ್ರಿಮಿನಲ್ ಕೇಸ್, ಸಿವಿಲ್ ಅಲ್ಲ, ಕ್ರಿಮಿನಲ್ ಕೇಸ್ ಇದು. ಓಕೆ. ಅದರಿಂದ ಈ ತೂಗುಗತ್ತಿ ಅವರ ಮೇಲೆ ನೇತಾಡ್ತಾ ಇರುವಂಥದ್ದು ಇದು ಒಂದು ಮಾತ್ರ ಅಲ್ಲ, ಹಲವಾರು ತೂಗುಗತ್ತಿಗಳನ್ನು ನೇತಾಡುವಂಥದ್ದನ್ನು ಮಾಡಿದ್ದೇವೆ. ಈಗ ನೆಕ್ಸ್ಟ್ ವೀಕ್ನಲ್ಲಿ ಪುನಃ ಒಂದು ಮಾಡ್ತೇವೆ, ಅದರ ನಂತರ ಒಂದು ಮಾಡ್ತೇವೆ. ಹೀಗೆ ಒಂದು 7-8 ನಮ್ಮದು ರೆಡಿಯಾಗಿದೆ. ಒಮ್ಮೆಗೆ ಅಲ್ಲ, ನಾವು ಹಂತ ಹಂತವಾಗಿ ಅದನ್ನು ಮಾಡ್ತಾ ಹೋಗ್ತೇವೆ. ಆಗಲೇ ಹೇಳಿದಾಗ ಇದು ಅವರ ಮೇಲೆ ದ್ವೇಷದಿಂದ ಅಂತಲ್ಲ, ನೀವು ಮಾಡಿರುವಂಥ ತಪ್ಪುಗಳು, ಅಪರಾಧಗಳು, ದೌರ್ಜನ್ಯಗಳು, ಇನ್ನಿತರ ಎಲ್ಲ ಯಾವುದುಂಟೋ ನೀವು ಅದನ್ನು ಸಮರ್ಥನೆ ಮಾಡಿಬಿಡಿ, ಸತ್ಯವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಿ, ಹೇಳಿ ಹೌದು ಏನೋ ನನ್ನಿಂದ ಯಾವ್ಯಾವುದೋ ಕಾರಣಗಳಿಂದಾಗಿ ಎಂಥದೋ ನನಗೆ ತಪ್ಪು ತಿಳುವಳಿಕೆಯಿಂದೋ ಇತ್ಯಾದಿಗಳೆಲ್ಲ. ಸಾಮಾನ್ಯವಾಗಿ ಅವರಿಗೆ ತಪ್ಪು ತಿಳುವಳಿಕೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮಹಾಬುದ್ಧಿವಂತರವರು, ಇಲ್ಲಾಂದರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಮಾಡಲಿಕ್ಕೂ ಸಾಧ್ಯ ಅಲ್ಲ. ಆದರೂ ಹಾಗೆ ಹೇಳಿ, ನೀವು ಪರವಾಗಿಲ್ಲ, ಹಾಗೆ ಹೇಳಿ ಒಂದು ನೀವು ನಾನೆಲ್ಲವನ್ನು ಸರಿ ಮಾಡಿಕೊಳ್ತೇನೆ ಅಂತ ಹೇಳಿ.